ಇನ್ನು ಇದೆಲ್ಲದರ ನಡುವೆ ಈಗ ಅಯೋಧ್ಯೆಗೆ ಸಾಗರೋಪಾದಿಯಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ. ಬಾಲರಾಮನ ದರ್ಶನಕ್ಕೆ ಅಂತೇಳಿ ಭಕ್ತ ಸಾಗರವೇ ಇಲ್ಲಿಗೆ ಹರಿದು ಬರ್ತಾ ಇದೆ. ಇವತ್ತು ಒಂದೇ ದಿನ ನಾವು ಗಮನಿಸ್ತಾ ಹೋದ್ರೆ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸಿದ್ದಾರೆ. ಮೊದಲ ದಿನವೇ ದಾಖಲೆ ಮಟ್ಟದಲ್ಲಿ ಭಕ್ತರು ಆಗಮಿಸಿದ್ದಾರೆ. ಬೆಳಿಗ್ಗೆಯಿಂದ ಇದುವರೆಗೂ ಕೂಡ ಗಮನಿಸಿದ್ರೆ 3 ಲಕ್ಷದಷ್ಟು ಕೂಡ ಭಕ್ತರು ಈಗಾಗಲೇ ರಾಮನ ದರ್ಶನವನ್ನು ಪಡೆದಿದ್ದಾರೆ. ಇನ್ನೂ ಕೂಡ ರಾಮನ ದರ್ಶನಕ್ಕಾಗಿ 3 ಲಕ್ಷ ಜನ ಕಾಯ್ತಾ ಇದ್ದಾರಂತೆ. ನಿರಂತರ ದರ್ಶನಕ್ಕೆ ಈಗಾಗಲೇ ಯೋಗಿ ಸರ್ಕಾರ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ನಿನ್ನೆಯಷ್ಟೇ ಪ್ರಾಣ ಪ್ರತಿಷ್ಠಾಪನೆ ನಡೀತು. ಇವತ್ತಿನಿಂದ ಸಾರ್ವಜನಿಕರ ದರ್ಶನಕ್ಕೂ ಕೂಡ ಅನುವು ಮಾಡಿಕೊಡಲಾಗಿದೆ. ಈಗ ಅಯೋಧ್ಯೆಗೆ ಸಾಗರೋಪಾದಿಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಶ್ರೀರಾಮನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬರ್ತಾ ಇರುವಂತಹ ಭಕ್ತ ಸಾಗರ. ದೇಶದ ವಿವಿಧ ಮೂಲೆಗಳಿಂದಲೂ ಕೂಡ ಅಯೋಧ್ಯೆಗೆ ತೆರಳುತ್ತಾ ಇರುವಂತಹ ಭಕ್ತರು ಈಗಾಗಲೇ ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಗಮನಿಸಿದ್ರೆ 3 ಲಕ್ಷದಷ್ಟು ಭಕ್ತರು ಈಗಾಗಲೇ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೂ 3 ಲಕ್ಷದಷ್ಟು ಜನ ಅಲ್ಲೇ ಇದ್ದಾರೆ ರಾಮನ ದರ್ಶನ ಮಾಡ್ಕೊಡೋದಕ್ಕೆ ಅಂಥೇಳಿ. ನೋಡಿ, ಇಲ್ಲಿ ನುಗ್ಗಲಾಗ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ಪೊಲೀಸರು ಕೂಡ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಜನರನ್ನ ಅಲ್ಲಿ ಹತೋಟಿಗೆ ತರೋದಕ್ಕೆ. ದೇಶದ ಮೂಲೆಗಳಿಂದ ಬಂದಿರುವಂತಹ ಭಕ್ತರು. ಸಾಗರೋಪಾದಿಯಲ್ಲಿ ಹರಿದು ಬಂದಿರುವಂತಹ ಭಕ್ತ ಸಮೂಹ ಗಮನಿಸ್ತಾ ಇದ್ದೀವಿ. ಅಯೋಧ್ಯೆಯಲ್ಲಿ ಇನ್ನೂ ಕೂಡ ಸುಮಾರು 3 ಲಕ್ಷದಷ್ಟು ಜನ ಅಲ್ಲಿ ಇದ್ದಾರೆ. ಎಲ್ಲರೂ ಕೂಡ ರಾಮನ ದರ್ಶನವನ್ನು ಪಡೆಯೋದಕ್ಕೆ ಅಂತ ಹೇಳಿ ಬಂದಿರುವಂಥವ್ರು. ಬೆಳಗ್ಗೆಯಿಂದ ಗಮನಿಸ್ತಾ ಹೋದರೆ 3 ಲಕ್ಷಕ್ಕೂ ಹೆಚ್ಚು ಜನ ಈಗಾಗಲೇ ದರ್ಶನವನ್ನು ಪಡ್ಕೊಂಡು ಹೋಗಿದ್ದಾರೆ. ಮೊದಲ ದಿನವೇ ಒಂದು ದಾಖಲೆ ಮಟ್ಟದಷ್ಟು ಭಕ್ತರ ಆಗಮನ ಇಲ್ಲಿಗಾಗಿದೆ. ಈ ಕ್ರೌಡ್ ಇಲ್ಲಿಗೆ ನಿಲ್ಲೋದಿಲ್ಲ. ಇನ್ನೂ ಸಾಕಷ್ಟು ದಿನಗಳ ಕಾಲ ಇದೇ ರೀತಿ ಅಯೋಧ್ಯೆಯಲ್ಲಿ ಇರುತ್ತೆ ಅನ್ನುವಂಥದ್ರ ಬಗ್ಗೆ UP ಸರ್ಕಾರಕ್ಕೆ ಗೊತ್ತಿದೆ. ಸೊ ಹಾಗಾಗಿನೇ ಅಲ್ಲಿ ಹೆಚ್ಚಿನ ಬಿಗಿ ಬಂದೋಬಸ್ತು ಕೂಡ ಎಲ್ಲ ಏನೇನು ಸವಲತ್ತುಗಳನ್ನು ಮಾಡಬೇಕು ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ಅಯೋಧ್ಯೆಗೆ ಬರ್ತಾ ಇರುವಂತಹ ಭಕ್ತರನ್ನು ನಿಭಾಯಿಸೋದಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇದೆ. ಬಾಲರಾಮನ ದರ್ಶನಕ್ಕೆ ರಸ್ತೆಯುದ್ದಕ್ಕೂ ಸರತಿ ಸಾಲಿನಲ್ಲಿ ನಿಂತಿರುವಂತಹ ಜನ ಅಯೋಧ್ಯೆಯ ಭಕ್ತಿ ಪಥದಲ್ಲಿ ಕ್ಯೂ ನಿಂತಿದ್ದಾರೆ. ಭಕ್ತರೆಲ್ಲರೂ ಕೂಡ ಸುಮಾರು 2 ಕಿಲೋಮೀಟರ್ ಅಷ್ಟು ದೂರ ಇದೆಯಂತೆ ಈ ಸರತಿ ಸಾಲು. 2 ಕಿಲೋಮೀಟರ್ ಅಷ್ಟು ದೂರದಲ್ಲೂ ಕೂಡ ಸರತಿ ಸಾಲಿನಲ್ಲಿ ನಿಂತು ದರ್ಶನಕ್ಕೋಸ್ಕರ ಕಾಯ್ತಾ ಇದ್ದಾರೆ. ನೋಡಿ, ಈ ದೃಶ್ಯಗಳನ್ನು ಗಮನಿಸಬಹುದು. ಭಕ್ತಿ ಪಥ ಏನಿದೆ, ಅಯೋಧ್ಯೆಯ ಶ್ರೀರಾಮ ಮಂದಿರದ ಒಂದು ಭಕ್ತಿ ಪಥ, ಅಲ್ಲಿ 2 ಕಿಲೋಮೀಟರ್ ಅಷ್ಟು ದೂರದಲ್ಲಿ ನಿಂತಿರುವಂತಹ ಭಕ್ತಾದಿಗಳು. ಬೆಳಿಗ್ಗೆಯಿಂದಲೂ ಕೂಡ ಇದೇ ಥರದ ಕ್ರೌಡ್ ನೋಡೋದಕ್ಕೆ ಸಿಗ್ತಾ ಇದೆ. ಬಾಲರಾಮನ ದರ್ಶನ ಪಡೆಯೋದಕ್ಕೋಸ್ಕರ ದೇಶದ ಮೂಲೆಗಳಿಂದ ಬಂದಿರುವಂತಹ ಭಕ್ತರು ಇವರೆಲ್ಲರೂ ಕೂಡ. ಭಕ್ತರನ್ನು ನಿಭಾಯಿಸೋದೇ ಅಲ್ಲಿನ ಜಿಲ್ಲಾಡಳಿತಕ್ಕೆ ಸಾಕಷ್ಟು ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ. ದೃಶ್ಯಗಳಲ್ಲೂ ಕೂಡ ನಾವು ಗಮನಿಸ್ಬೋದು. ಹಗ್ಗವನ್ನು ಹಾಕಿ ಅಲ್ಲಿ ನಿಯಂತ್ರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಒಂದೊಂದು ತಂಡವಾಗಿ ಮಾತ್ರ ಒಂದಷ್ಟು ಜನರನ್ನ ಒಳಗೆ ಬಿಡ್ತಾ ಇರುವಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಬಟ್ ಆದರೂ ಇಷ್ಟೊಂದು ಸಂಖ್ಯೆಯಲ್ಲಿ ಈಗ ಲಕ್ಷದಷ್ಟು ಜನ ಅಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ನಿಭಾಯಿಸೋದು ಸ್ವಲ್ಪ ಕಷ್ಟ ಸಾಧ್ಯವೇ. ಆದರೂ UP ಸರ್ಕಾರ ಈಗಾಗಲೇ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಿದೆ ಅಲ್ಲಿ.
ಇನ್ನೂ ಈ ಕ್ರೌಡ್ ಇನ್ನಷ್ಟು ದಿನ ಮುಂದುವರಿಯುತ್ತೆ, ಇನ್ನೂ ಒಂದು ವಾರ 15 ದಿನ ಅಥವಾ ತಿಂಗಳ ಗಂಟಲೇನೂ ಕೂಡ ಇದೇ ರೀತಿ ಜನ ಇಲ್ಲಿಗೆ ಬರಬಹುದು ಅನ್ನುವಂಥ ಒಂದು ಅಂದಾಜಿದೆ. ಸಾಗರೋಪಾದಿಯಲ್ಲಿ ಅಯೋಧ್ಯೆಗೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಅಯೋಧ್ಯೆಯಲ್ಲಿ ಚಿತ್ರಣವನ್ನು ನೋಡ್ತಾ ಇದ್ದೀವಿ. ಬೆಳಗ್ಗಿಂದಲೂ ಕೂಡ ಇದೇ ಥರದ ಒಂದು ಕ್ರೌಡ್ ನೋಡೋದಕ್ಕೆ ಸಿಗ್ತಾ ಇದೆ. ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ಹರೀಶ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸನ್ನು ಪಡಿತಾ ಹೋಗೋಣ. ಹರೀಶ್, ಬೆಳಗ್ಗೆಯಿಂದಲೂ ಕೂಡ ಗಮನಿಸ್ತಾ ಇದ್ರಿ, ನಿನ್ನೆ ಪೂರ್ತಿ ಪ್ರಾಣ ಪ್ರತಿಷ್ಠಾಪನೆ ದಿನದ ಒಂದು ಕಾರ್ಯಕ್ರಮಗಳನ್ನು ಅಬ್ಸರ್ವ್ ಮಾಡಿದ್ರಿ. ಸಾಗರೋಪಾದಿಯಲ್ಲಿ ಜನ ಬಂದಿದ್ರು. ಇವತ್ತು ಕೂಡ ಜನ ಕಮ್ಮಿ ಆಗಿಲ್ಲ, ಇನ್ನೂ ಬರ್ತಾ ಇದ್ದಾರೆ. ದೇಶದ ಮೂಲೆ ಮೂಲೆಗಳಿಂದ ಜನ ಬರ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರೇನೆ ಅನ್ಸುತ್ತೆ ಹೇಗೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಲ್ಲಿ ಜನ, ಅಲ್ಲಿಗೆ ಬರ್ತಾ ಇರುವಂಥ ಭಕ್ತರನ್ನ ಅಂತೇಳಿ. ಸೊ ನೀವು ಅಲ್ಲಿದ್ದೀರಿ, ಸೊ ಹೇಗೆ ಕಾಣಿಸ್ತಾ ಇದೆ ಈಗ ಅಲ್ಲಿನ ಒಂದು ಚಿತ್ರಣ? ಇನ್ನೂ ಜನ ಹಾಗೇ ಇದಾರ? ಇನ್ನೂ ಬಹುಶಃ ಒಂದು ವಾರಗಳ ಕಾಲ ಮುಂದುವರಿಯುವಂತಹ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆಯಾ? ಸೊ ವ್ಯವಸ್ಥೆಗಳು ಹೇಗಿದೆ ಹರೀಶ್ ಅಲ್ಲಿ? ರೆಹಮಾನ್, ಮುಖ್ಯವಾಗಿ ನಾನೀಗ ರಾಮ ಮಂದಿರದ ಮುಂಭಾಗದಲ್ಲಿರ್ತಕ್ಕಂತಹ ಗೇಟ್ ರಾಮ ಕಾರಿಡಾರ್ನಲ್ಲಿದ್ದೇನೆ. ನೋಡ್ತಾ ಇರ್ಬೋದು, ರಾಮ ಕಾರಿಡಾರ್ ಇದು ರಾಮ ಮಂದಿರಕ್ಕೆ ಎಂಟ್ರಿ ಪಡೆಯುವಂತಹ ಜಾಗ. ಈ 500 ಮೀಟರ್ ನಡೆದುಕೊಂಡು ಹೋಗಿ ರಾಮ ಮಂದಿರ ದರ್ಶನವನ್ನ ಮಾಡ್ಕೊಂಡು ಬರಬೇಕಾಗತ್ತೆ. ನೋಡ್ಬೋದು, ಸಾಗರೋಪಾದಿಯಲ್ಲಿ ಜನ ಸೇರ್ತಾ ಇದ್ದಾರೆ. ಬೆಳಿಗ್ಗೆ 4 ಗಂಟೆಯಿಂದಲೂ ಕೂಡ ಕ್ಯೂ ನಿಂತಿದ್ದಾರೆ. ಕೆಲವರು ನಿನ್ನೆ ರಾತ್ರಿಯಿಂದಲೇ ಕ್ಯೂ ನಿಂತಿದ್ರು, ಮಂದಿರವನ್ನು ಆದಷ್ಟು ಬೇಗ ದರ್ಶನವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸ್ಥಳೀಯರಾಗಿರ್ಬೋದು, ಅದ್ರ ಜೊತೆಗೆ ಉತ್ತರ ಪ್ರದೇಶ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಅತ್ಯಂತ ಹೆಚ್ಚಿನ ಜನರು ಬಂದಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಭಾರತದ ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆದಂತಹ ಸಂದರ್ಭದಲ್ಲಿಯೇ ನಾವು ಅಯೋಧ್ಯೆಯಲ್ಲಿ ಇರಬೇಕು, ಆ ವೇಳೆಯೇ ರಾಮ ಮಂದಿರ ದರ್ಶನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಬಂದಿದ್ರು. ಇವತ್ತು ಬೆಳಗ್ಗೆ ಕೂಡ ಸಾಕಷ್ಟು ಮಂದಿ ದರ್ಶನವನ್ನ ಮಾಡಿದ್ದಾರೆ. 3 ಲಕ್ಷಕ್ಕೂ ಅಧಿಕ ಮಂದಿ ಇದುವರೆಗೆ ದರ್ಶನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಳಿಗ್ಗೆ ಇಲ್ಲೆಲ್ಲ ಜನ ತುಂಬಿಕೊಂಡಿದ್ರು, ಒಂದು ಸರಿಯಾದ ವ್ಯವಸ್ಥೆ ಇರಲಿಲ್ಲ. ಈಗ ಎಲ್ಲರನ್ನು ಕ್ಯೂನಲ್ಲಿ ನಿಲ್ಲಿಸಿ ಒಳಗಡೆ ಬಿಡುವಂತಹ ಪ್ರಯತ್ನಗಳು ನಡೀತಾ ಇದೆ. ಮುಖ್ಯವಾಗಿ ಬೆಳಗ್ಗೆ ಇಲ್ಲಿ ಸಾಕಷ್ಟು ಮಂದಿ ನೆರೆದಿದ್ರು. ಒಳಗಡೆ ಹೋಗ್ಲಿಕ್ಕೆ ನುಗ್ಲಿತ್ತು. ತಾಮುಂದು ಅನ್ನುವಂಥ ನಿಟ್ಟಿನಲ್ಲಿ ನುಗ್ಲಾಗ್ತಿತ್ತು. ಪೊಲೀಸರಿಗೂ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು. ಹಾಗಾಗಿ RAF ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅದನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಇನ್ನೊಂದು ಕಡೆ SSB ತಂಡವನ್ನು ಕೂಡ ನೇಮಕವನ್ನು ಮಾಡಲಾಗಿದೆ, ನಿಯೋಜನೆ ಮಾಡಲಾಗಿದೆ. ಅದ್ರ ಜೊತೆಗೆ ಉತ್ತರ ಪ್ರದೇಶ ಪೊಲೀಸರು ಕೂಡ ಹೆಚ್ಚಿನ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡ್ಬೋದು, ಉತ್ತರ ಪ್ರದೇಶ ಪೊಲೀಸರು ಒಬ್ಬೊಬ್ಬರನ್ನಾಗೆ ಈಗ ಮಂದಿರದ ಎಂಟ್ರಿ ಪಡೆಯುವಂತಹ ರಾಮ ಕಾರಿಡಾರ್ಗೆ ಬಿಡ್ತಾ ಇದ್ದಾರೆ. ಅಲ್ಲಿಂದ ಈಸಿ ಆಗಬೇಕು, ಭಕ್ತರು ರಾಮಲಲ್ಲ ದರ್ಶನವನ್ನು ಪಡೆದುಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ 12:30 ಸುಮಾರಿಗೆ ರೆಹಮಾನ್ ಸಾಕಷ್ಟು ಜನ ಬಂದಿದ್ರು. ಆ ಸಂದರ್ಭದಲ್ಲಿ ಕೆಲವು ಗಂಟೆಗಳ ಕಾಲ ಬಂದ್ ಮಾಡಲಾಗಿತ್ತು. ಮತ್ತೆ 2 ಗಂಟೆಗೆ ಮಂದಿರದ ದರ್ಶನಕ್ಕೆ ಓಪನ್ ಆಯಿತು. ಆನಂತರ ಮತ್ತೆ ಈಗ ಸರಾಗವಾಗಿ ಈಗ ದರ್ಶನಕ್ಕೆ ಹೋಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗ್ತಿದೆ. ಒಂದ್ ಕಡೆ ಈ ಕಡೆ ರಾಮ ಭಕ್ತರು ಬರ್ತಾ ಇರುವಂತದ್ದು, ರಾಮ ಮಂದಿರ ದರ್ಶನವನ್ನು ಪಡಿಬೇಕು, ಶ್ರೀರಾಮಲಲ್ಲ ದರ್ಶನವನ್ನು ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಮ ಪತ್ತಿಂದ ಒಂದಷ್ಟು ಜನ ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ಪೊಲೀಸರು ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿ ಈಗ ಅಂತಿಮವಾಗಿ ರಾಮನ ದರ್ಶನವನ್ನು ಪಡಿಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ರೆಹಮಾನ್. ಓಕೆ ಹರೀಶ್, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೇನೆ. ಥ್ಯಾಂಕ್ ಯು.